ನಮಸ್ಕಾರ ವೀಕ್ಷಕರೇ, ವೆಲ್ತ್ ಇನ್ಫೋ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸುಮಂತ್. ವೀಕ್ಷಕರೇ, ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು, ಈ ಒಂದು ವಿಡಿಯೋದಲ್ಲಿ ನಾನು ಅನೌನ್ಸ್ಮೆಂಟ್ ಮಾಡಿದೆ ಫೈನಾನ್ಷಿಯಲ್ ಪ್ಲಾನಿಂಗ್ ಮತ್ತು ಮ್ಯೂಚುವಲ್ ಫಂಡ್ಸಲ್ಲಿ ಯಾವುದೇ ಟೆನ್ಷನ್ ಇರಲಾರ್ದೆ ನಾವು ಯಾವ ಥರ ದುಡ್ಡು ಮಾಡ್ಕೋಬೋದು ಅಂತೇಳಿ 2 ವೆಬಿನಾರ್ನ ನಾನು ಕಂಡಕ್ಟ್ ಮಾಡ್ತೀನಿ ಅಂತೇಳಿ. ನಾನು ಫೈನಾನ್ಷಿಯಲ್ ಪ್ಲಾನಿಂಗ್ನ 2 ವೀಕ್ಸ್ ಬ್ಯಾಕ್ಸ್ ನಾನು ಕಂಡಕ್ಟ್ ಮಾಡಿದ್ದೆ. ಅದನ್ನು ಯಾರೆಲ್ಲ ನೋಡಿದ್ದಾರೆ ಮತ್ತು ಅವರ ಒಂದು ಅನಿಸಿಕೆ ಅಭಿಪ್ರಾಯವನ್ನು ಕೂಡ ಇದರಲ್ಲಿ ನಾನು ಶೇರ್ ಮಾಡಿದ್ದೀನಿ. ಕೆಲವೊಂದು ಫೋಟೋಸ್ಗಳು ಮಾತ್ರ ಇದರಲ್ಲಿ ನಾನು ಶೇರ್ ಮಾಡಿದ್ದೀನಿ. ಕಂಪ್ಲೀಟಾಗಿ ನೀವು ಒಪಿನಿಯನ್ ನೀವು ನೋಡಬೇಕಂತ ಮಾಡ್ಕೊಂಡಿದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಬಂದರೂ ಕೂಡ ನೀವು ನೋಡ್ಬೋದು ಆ ಒಂದು ಡೇಟಿಗೆ. ಮತ್ತು ಅದಾದಮೇಲೆ ನಾನು ಮ್ಯೂಚುವಲ್ ಫಂಡ್ಸ್ ಒಂದು ವೆಬಿನಾರ್ ಕೂಡ ನಾನು ಕಂಡಕ್ಟ್ ಮಾಡಿದ್ದೆ. ಇದು ಲಾಸ್ಟ್ ವೀಕ್ ಇತ್ತು. ಈ ಒಂದು ಮ್ಯೂಚುವಲ್ ಫಂಡ್ ವೆಬಿನಾರ್ನ ಯಾರೆಲ್ಲ ನೋಡಿದ್ದಾರೆ ಮತ್ತು ಅವರ ಒಂದು ಅನಿಸಿಕೆ ಅಭಿಪ್ರಾಯವನ್ನು ಕೂಡ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ. ಸೊ ಇದನ್ನು ನೋಡಿಕೊಂಡು ನೀವು ಮುಂಬರೋ ದಿನಗಳಲ್ಲಿ ನೀವು ಅಟೆಂಡ್ ಆಗ್ಬೋದು. ಇದರಿಂದ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ನೀವು ತಿಳ್ಕೊಬೋದು ಮತ್ತು ನಿಮ್ಮ ಒಂದು ವ್ಯಾಲ್ಯೂಯಬಲ್ ಟೈಮ್ ನೀವೇನು ಕೊಟ್ಟಿರ್ತೀರ ಅದಕ್ಕೆ ಯಾವುದೇ ಥರದ ಮೋಸ ಆಗಲ್ಲ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ಒಂದು ಸೆಷನ್ ಫ್ರೀ ಇದೆ. ಫೈನಾನ್ಷಿಯಲ್ ಪ್ಲ್ಯಾನಿಂಗ್ಗೆ ನಾನು 300 ರೂಪೀಸ್ ನಾನು ಚಾರ್ಜ್ ಮಾಡ್ತಾಯಿದ್ದೀನಿ. ಏನಕ್ಕಂದರೆ ಭಾಳ ಜನ ಇದನ್ನು ನೋಡಲಿಲ್ಲ ಅಂತಂದರೆ ದುಡ್ಡು ಕಳ್ಕೊತೀರ. ಸೊ ಆ ಥರ ಒಂದು ಗ್ಯಾರಂಟಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ಒಂದು ಫೈನಾನ್ಷಿಯಲ್ ಪ್ಲ್ಯಾನಿಂಗ್ನ ನೋಡೋದ್ರಿಂದ ನಿಮ್ಮ ಒಂದು ಫೈನಾನ್ಷಿಯಲ್ ಕಂಡೀಷನ್ ಅನ್ನೋದು ಅದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಫಸ್ಟು ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡಿ ಅಂತೇಳಿ ಒಂದು ಟ್ಯಾಗ್ಲೈನ್ ಜೊತೆ ನಾನು ಈ ಒಂದು ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ವೆಬಿನಾರ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದರಲ್ಲಿ ನಾನು ಈ ಎಲ್ಲ ವಿಷಯಗಳನ್ನು ಕೂಡ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಈ ಒಂದು ವೆಬಿನಾರ್ ಬಂದ್ಬಿಟ್ಟು ನೆಕ್ಸ್ಟ್ ಸಂಡೇ ಇದೆ, ಮೇ 2ನೇ ತಾರೀಕು ಈ ಒಂದು ವೆಬಿನಾರ್ ಇದೆ. ಇದಕ್ಕೆ ನಾನು 300 ರೂಪೀಸ್ ಫೀಸ್ನ ನಾನು ಚಾರ್ಜ್ ಮಾಡ್ತಾಯಿದ್ದೀನಿ. ಭಾಳಷ್ಟು ಇನ್ಫಾರ್ಮೇಷನ್ನ ಈ ಒಂದು ವೆಬಿನಾರಿಂದ ನೀವು ತಿಳ್ಕೊಬೋದು. ಮತ್ತು ಇದು ಕಂಪ್ಲೀಟ್ ಪ್ಯೂರ್ ಎಜುಕೇಷನ್ ಆಗಿರುತ್ತೆ. ಯಾವುದೇ ಥರದ ಅಟ್ರ್ಯಾಕ್ಷನ್ ಆಗಿರ್ಬೋದು, ನನ್ನ ಹತ್ರ ನೀವು ಇನ್ವೆಸ್ಟ್ಮೆಂಟ್ ಮಾಡೋದು ಆ ಥರ ಯಾವುದೇ ಥರದ ಅಟ್ರ್ಯಾಕ್ಟ್ ಕೂಡ ನಾನು ಮಾಡೋದಿಲ್ಲ. ಭಾಳ ಜನ ವೆಬಿನಾರ್ ಅಂದರೆ ಇವತ್ತಿನ ದಿನ ತಮ್ಮ ಬಗ್ಗೆ ತಾವು ಹೊಗಳ್ಕೊಳ್ತಾ ಇರ್ತಾರೆ. ಆ ಥರ ಒಂದು ಯಾವುದೇ ಒಂದು ಇಂಟೆನ್ಷನ್ ಈ ಒಂದು ವಿಡಿಯೋದಲ್ಲಿ ಈ ಒಂದು ವೆಬಿನಾರ್ಸ್ಗಳಲ್ಲಿ ಇರೋದಿಲ್ಲ ಅಂತೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೀವೇನು ದುಡ್ಡು ಕೊಟ್ಟಿದ್ದೀರಾ ಆ ಒಂದು ದುಡ್ಡಿಗೆ ನಿಮಗೆ ಒಂದು ವ್ಯಾಲ್ಯೂಯಬಲ್ ಇನ್ಫಾರ್ಮೇಷನ್ ಮಾತ್ರ ಸಿಕ್ಕೇ ಸಿಗುತ್ತೆ. ಸೊ ನೀವೇನಾದರೂ ಈ ಒಂದು ಫೈನಾನ್ಷಿಯಲ್ ಪ್ಲ್ಯಾನಿಂಗ್ನ ನೀವು ಅಟೆಂಡ್ ಮಾಡಬೇಕಂತ ಮಾಡ್ಕೊಂಡಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ಅಥವಾ ಆ ಒಂದು ನಂಬರ್ಗೆ ನೀವು ಪೇಮೆಂಟ್ ಮಾಡಿ ನೀವು ಮೆಸೇಜ್ ಮಾಡ್ಬೋದು. ಸೊ ನೆಕ್ಸ್ಟು ಈ ಒಂದು ಸಂಡೇ ಈ ಒಂದು ವೆಬಿನಾರ್ ಸ್ಟಾರ್ಟ್ ಆಗ್ತಾಯಿದೆ. ನೀವು ಕೂಡ ಅಟೆಂಡ್ ಆಗಿ. ಸೊ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು ವೆಬಿನಾರ್ನ ನೀವು ಅಟೆಂಡ್ ಆದರೆ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗಿರುತ್ತೆ. ನೀವು ಯಾವುದೇ ಥರದ ಒಂದು ವರ್ಸ್ಟ್ ಸಿಚುವೇಶನ್ಸ್ಗೆ ನೀವು ಮಾರ್ಕೆಟಲ್ಲಿ ಹೋಗೋದಿಲ್ಲ. ರಿಸ್ಕ್ ಅನ್ನೋದು ನಿಮ್ಮ ಹತ್ರ ಕಂಟ್ರೋಲಲ್ಲಿರುತ್ತೆ. ಸೊ ನಿಮ್ಮ ಒಂದು ಫೈನಾನ್ಷಿಯಲ್ ಕಂಡೀಷನ್ಸು ಬರ್ತಾ ಇಂಪ್ರೂವ್ ಆಗ್ತಾ ಹೋಗುತ್ತೆ. ನೀವೇನಾದರೆ ಈ ಒಂದು ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ವೆಬಿನಾರ್ ಅಟೆಂಡ್ ಆಗಬೇಕಂತ ಮಾಡ್ಕೊಂಡಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ. ಸೊ ಹಾಗೆ ನಾನು ಪ್ರತಿಯೊಬ್ಬರಿಗೂ ಕೂಡ ಕೇಳ್ಕೊತಾ ಇದ್ದೀನಿ, ನೀವು ಈ ಒಂದು ಟೆಲಿಗ್ರಾಮ್ಗೆ ವೆಲ್ತ್ ಇನ್ಫೋ ಕನ್ನಡ ಟೆಲಿಗ್ರಾಮ್ಗೆ ನೀವು ಜಾಯ್ನ್ ಆಗಿ ಅಂತೇಳಿ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ಸೊ ಏನೇ ಅಪ್ಡೇಟ್ ಆಗಿರ್ಬೋದು, ವೆಬಿನಾರ್ ಅಪ್ಡೇಟ್ ಆಗಿರ್ಬೋದು, ಮತ್ತು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿರ್ಬೋದು, ಮತ್ತು ಯಾವುದಾದ್ರೂ ಚಾರ್ಟ್ಸ್ಗಳನ್ನು ಶೇರ್ ಮಾಡೋದಾಗಿರ್ಬೋದು, ಈ ಒಂದು ಟೆಕ್ನಿಕಲ್ ಚಾರ್ಟ್ಸ್ಗಳನ್ನು ಕೂಡ ನಾನು ಇಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಇದ್ರ ಮೇಲೆ ಕೂಡ ನೀವು ಟ್ರೇಡ್ನ ನೀವು ಮಾಡ್ಬೋದು. ಈ ಥರ ಭಾಳಷ್ಟು ಇನ್ಫಾರ್ಮೇಷನ್ನ ನೀವು ಈ ಒಂದು ಟೆಲಿಗ್ರಾಮ್ ಚಾನಲಿಂದ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಎಲ್ಲರೂ ಕೂಡ ನೀವು ಇನ್ನೂ ಜಾಯ್ನ್ ಆಗಿಲ್ಲ ಅಂತಂದರೆ ಜಾಯ್ನ್ ಆಗಿ ಅಂತೇಳಿ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ಸೊ ಇದಾಗಿತ್ತು ವೀಕ್ಷಕರೇ, ನಮ್ಮ ಒಂದು ನೆಕ್ಸ್ಟ್ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ವೆಬಿನಾರ್ ಬಂದ್ಬಿಟ್ಟು ಮೇ 2ನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಯಾರಾದರೂ ಇನ್ನೂ ಅಟೆಂಡ್ ಆಗಿಲ್ಲ, ಇನ್ನೂ ಆಗಬೇಕಂತ ಮಾಡಿರೋರು ಈ ಒಂದು ವೆಬಿನಾರ್ಗೆ ನೀವು ರಿಜಿಸ್ಟರ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.